ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಸಂತೋಷ್ ಲಾಡ್ ಅವರ ಜೊತೆಗೆ ನಾವು ಇಲ್ಲಿ ತನಕ ಚರ್ಚೆ ಮಾಡ್ತಾ ಇದ್ವಿ. ಸಂತೋಷ್ ಲಾಡ್ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಇಡೀ ಒಂದು ಆ ಕಾರ್ಯಾಚರಣೆ ಅನ್ನುವಂಥದ್ದು ಅದು ಎಷ್ಟು ಕಷ್ಟಕರವಾಗಿತ್ತು ಅದೆಲ್ಲದನ್ನು ಕೂಡ ಸಂತೋಷ್ ಲಾಡ್ ಇಲ್ಲಿ ತನಕ ವಿವರಿಸಿದ್ದಾರೆ. ಬನ್ನಿ ಮತ್ತೆ ನಾನು ಚರ್ಚೆನ ಮುಂದುವರಿಸ್ತಾ ಇದ್ದೀನಿ ಸಚಿವ ಸಂತೋಷ್ ಲಾಡ್ ಜೊತೆಗೆ. ಸಂತೋಷ್ ಅವರೇ, ನಿಮಗೆ ಬಹಳಷ್ಟು ಕಷ್ಟ ಅಂತ ಅನಿಸಿದಂಥ ಒಂದು ಸನ್ನಿವೇಶಗಳು, ಅಂದರೆ ಇಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದೇನಾದರೂ ಪ್ರಸಂಗಗಳೇನಾದರೂ ಬಂದಿತ್ತ ಅಲ್ಲಿ? ಖಂಡಿತವಾಗ್ಲು. ಯಾಕಂದ್ರೆ ನಾವು ಯಾವಾಗ ನಾನು ಬದ್ರಿನಾಥ್ ಹೋಗಿನ ಮುಂಚೆ ಕೆಳಗಡೆ ನಾವು ಆ ಕಡೆ ಈ ಕಡೆ ಸ್ವಲ್ಪ ತಿರುಗಾಡ್ಲಿಕ್ಕೆ ಬೈ ರೋಡ್ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲಿ ಹೋದ್ರೂ ಲ್ಯಾಂಡ್ ಸ್ಲೈಡ್ಗಳು. ವಿಶೇಷವಾಗಿ ನಾವು ಎರಡನೇ ದಿನ ನಾವು ಹೋದಂಥ ಸಂದರ್ಭದಲ್ಲಿ ಕೇದಾರ್ನಾಥ್ನಲ್ಲಿ ಬಂದಿರತಕ್ಕಂಥ ನೀರು ಹೊಡೆತದಲ್ಲಿ ಋಷಿಕೇಶ್ನಲ್ಲಿ ಬಾಡಿಗಳು ನಮ್ಮ ಎದುರಿಗೆ ಹೋಗ್ತಕ್ಕಂಥದ್ದು, ಗಾಡಿಯಲ್ಲಿ ಡೆಡ್ ಬಾಡಿ ಇದ್ದು ಗಾಡಿಗಳು ನಮ್ಮ ಮುಂದೆ ಹೋಗ್ತಕ್ಕಂಥದ್ದು, ಸಿಲಿಂಡರ್ಗಳು ಕುದುರೆಗಳು ನಮ್ಮ ಎದುರಿಗೆ ನೀರಲ್ಲಿ ಮುಳುಗಿ ಹೋಗ್ತಕ್ಕಂಥದ್ದು. ಆಮೇಲೆ ಎಲ್ಲದಕ್ಕಿಂತ ಒಂದು ಬಹಳ ನಾನು ನೋಡಿರ್ತಕ್ಕಂಥ ವಿಷಯ ಅಂದ್ರೆ, ಒಂದು ತಾಯಿ ಸ್ವಂತ ಮಗನ ಬಾಡಿ ಕೂಡ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಬಹಳಷ್ಟು ಕಷ್ಟದ ನಂತರ ಒಂದು ಸುಮಾರು 6-7 ತಾಸು ಆದ ನಂತರ ಶಿ ಕುಡ್ ಕನ್ಫರ್ಮ್ ಇಟ್ ಇಸ್ ಓನ್ ಸನ್ ಅಂತ. ಇದು ಒಂದು ದೃಶ್ಯ ನನ್ನ ಲೈಫ್ನಲ್ಲಿ ನನ್ನ ಸಾಯುವವರೆಗೆ ಮರೆಯೋಕ್ಕಾಗೋದಿಲ್ಲ ಅಂತ ಹಲವಾರು ಎಕ್ಸಾಂಪಲ್ಗಳನ್ನ ಕೊಟ್ಕೊಂತ ಹೋಗ್ಬೋದು. ಒಟ್ಟು ಓವರ್ ಆಲ್ ಸಿಚುವೇಶನ್ ನೋಡಿದಾಗ ನನಗೆ ಒಂಥರ ಬಹಳ ಭಯ ಆಗ್ಬಿಟ್ಟಿತ್ತು. ಏನಪ್ಪ, ಹೌ ಡು ವಿ ರೀಚ್ ಪೀಪಲ್ ಆನ್ ಟಾಪ್ ಅಂತ ಹೇಳಿ. ಸೊ ಅದಕ್ಕೆ ಒಂದು ಏನಂತಂದ್ರೆ, ಇಂಥ ಒಂದು ದೊಡ್ಡ ರೆಸ್ಕ್ಯೂ ಆಪರೇಷನ್ನಲ್ಲಿ ಆರ್ಮಿದು ಏರ್ಫೋರ್ಸ್ದು ಒಂದು ದೊಡ್ಡ ಪಾತ್ರ ಇದೆ. ಅವ್ರ ಪಾತ್ರದಿಂದಾನೇ ಈ ಒಂದು ರೆಸ್ಕ್ಯೂ ಆಪರೇಷನ್. ಯಾಕಂದ್ರೆ ಟೆಕ್ನಿಕಲಿ ದಿಸ್ ಆಪರೇಷನ್ ವಾಸ್ ಓನ್ಲಿ ಮೆಂಟ್ ಫಾರ್ ದೆಮ್ ಓನ್ಲಿ. ನಾವೆಲ್ಲ ಸುಮ್ಮನೆ ಸಪೋರ್ಟಿವ್ ಆಗಿ ಹೋದ್ವಿ. ನಾನು ಯಾವಾಗ ಬದ್ರಿನಾಥ್ ಹೋದಾಗ ಅಲ್ಲಿ ಬದ್ರಿನಾಥ್ನಲ್ಲಿ ಇರ್ತಕ್ಕಂಥ ಸಿಚುವೇಶನು ಜನರಿಗೆ ಇರೋಕ್ಕೆ ಅನುಕೂಲ ಇದ್ದರೂ ಕೂಡ ಸೈಕಾಲಜಿಕಲಿ ಅವರೆಲ್ಲರೂ ಮಾನಸಿಕವಾಗಿ ನಾವಿನ್ನೇನು ಕೆಳಗೆ ಹೋಗೋದಿಲ್ಲ, ನಮ್ಮ ಲೈಫ್ ಇಲ್ಲಿಗೆ ಮುಗೀತು, ನಮ್ಮ ಮಕ್ಕಳನ್ನ ನಾವು ನೋಡೋದಿಲ್ಲ, ಇನ್ನು ನಾವು ಲೈಫ್ ಲಾಂಗ್ ನಾವು ನೋಡೋದಿಲ್ಲ ಅಂತ ಹೇಳಿ ಆ ಒಂದು ತೀರ್ಮಾನಕ್ಕೆ ಅವ್ರು ಬಂದ್ಬಿಟ್ಟಿದ್ರು. ಸೊ ನಾನು ಹೋದ್ಮೇಲೆ ಅಲ್ಲಿ ಅವ್ರನ್ನ ನಾನು ಹೋದಾಗೆ ನಾನು ಭಾಳ ಒಂದು ಭಯಪಟ್ಟೆ ಹೋಗಿದ್ದೆ. ಏನಪ್ಪ, ಏನಾಗುತ್ತೆ, ಏನಿಲ್ಲ, ಹೌ ವಿಲ್ ಐ ಬಿ ಏಬಲ್ ಟು ಗೆಟ್ ದಿಸ್ ಪೀಪಲ್ ಡೌನ್ ಅಂತ ಹೇಳಿ ನಾನು ಕೂಡ ಭಯವಾಗೇ ಹೋಗಿದ್ದೆ ಅಲ್ಲಿ. ಅದು ಹೋದ ನಂತರ ಸರ್ಕಾರದಿಂದ ಚಾಪರ್ಸ್ಗಳು ಬರ್ತಕ್ಕಂಥದ್ದು, MI-17 ಅಂತ ಹೇಳಿ ಒಂದು ದೊಡ್ಡ ಚಾಪರ್, ಅದರಿಂದ ಸುಮಾರು 20-30 ಜನ ಒಂದೇ ತರ್ಬೋದು. ಅದು ಫ್ಲೀಟ್ಸ್ ಆಗಿ ಸುಮಾರು 4-5 ಅವರು ಬಿಡಕ್ಕೆ ಚಾಲು ಮಾಡಿದ್ರು. ಅದರ ಜೊತೆಗೆ ಬದ್ರಿನಾಥ್ನಲ್ಲಿ ಅಲ್ಲಿಂದ ಒಂದು ಸಣ್ಣ ಒಂದು 6-7 ಕಿಲೋಮೀಟರ್ ನಡೆದ ಮೇಲೆ ಒಂದು ಬ್ರಿಡ್ಜ್ ಕೂಡ ಅವ್ರು ನಿರ್ಮಾಣ ಮಾಡಿದ್ರು. ಅಲ್ಲಿ ಜನರು ಕೂಡ ನಡ್ಕಂತ ಬದ್ರಿನಾಥ್ಲಿಂದ ಬಹಳಷ್ಟು ಜನ, ಸಾವಿರಾರು ಜನ ನಡ್ಕಂತ ಅಲ್ಲಿ ಹೋದ್ರು. ಇಲ್ಲಿ ನಾವು ಸೀನಿಯರ್ ಸಿಟಿಸನ್ ಇವ್ಯಾಕ್ಯುವೇಟ್ ಮಾಡ್ಕಂತ ಹೋದ್ವಿ ಸುಮಾರು 6-7 ದಿನದಲ್ಲಿ. ಸೊ ಒಟ್ಟಾರೆ 6-7 ದಿನಗಳಲ್ಲಿ ಬೈ ರೋಡ್, ಬೈ ವಾಕ್ ಆಗಿರ್ಬೋದು, ಬೈ ಚಾಪರ್ ಮುಖಾಂತರ ಸುಮಾರು 10,000-12 ಸಾವಿರ ಜನನ ಇವ್ಯಾಕ್ಯುವೇಟ್ ಮಾಡೋದು. ಆ ಒಂದು ದೊಡ್ಡ ಆಪರೇಷನ್ ಅಲ್ಲಿ ನಾನು ಒಬ್ಬ ವಾಲಂಟಿಯರ್ ಆಗಿ ಕೆಲಸ ಮಾಡಿದೆ ಅಂತ ಹೇಳಿಕ್ಕೆ ಭಾಳ ಖುಷಿಯಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅಲ್ಲ ಸಂತೋಷ್, ನೀವು ಹೇಳೋದು ಕೇಳಿದ್ರೇ ಆಶ್ಚರ್ಯ ಆಗ್ತಾ ಇದೆ. ಎದುರುಗಡೆನೇ ಮನುಷ್ಯರು ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ವೆಹಿಕಲ್ಗಳು ಅಂದರೆ ಜನಗಳು ತುಂಬಿರುವಂಥ ವೆಹಿಕಲ್ಗಳು ಕೊಚ್ಕೊಂಡು ಹೋಗ್ತವೆ, ಕುದುರೆಗಳು ಹೋಗ್ತಾ ಇವೆ. ಸೊ ಎಂಥ ಸನ್ನಿವೇಶ ಇದು? ಇದನ್ನ ಲೈಫಲ್ಲಿ ಮರಿಲಿಕ್ಕೆ ಸಾಧ್ಯ ಅಲ್ವೇನೋ ಇದನ್ನ ಅಂತ? ಇಲ್ಲ, ಆಗೋದೇ ಇಲ್ಲ. ನಾನು ಬದ್ರಿನಾಥ್ಗೆ ಹೋದ ತಕ್ಷಣನೇ ಒಬ್ಬ ಪಾಪ ಮಹಾರಾಷ್ಟ್ರದ ಮನುಷ್ಯ, ಅವ್ರ ಹೆಂಡತಿ ಅವ್ನ ಮಡಿಲಲ್ಲೇ ಉಸಿರು ಬಿಟ್ಟಿರ್ತಕ್ಕಂಥದ್ದು ಬಿಕಾಸ್ ಆಫ್ ಹೆವಿ ಕೋಲ್ಡ್. ಸೊ ಅವನಿಗೆ ಅಂದ್ರೆ ಎಲ್ಲರ ವಿಚಾರ ಏನಿತ್ತು ಅಂತಂದ್ರೆ, ಆ ಒರಿಡಿಕಿನ ಜಾಸ್ತಿ ನಾನು ಯಾವಾಗ ಹೋಗ್ಬೇಕು ಕೆಳಗನ್ನೋದೇ ಬಹಳ ಪ್ರೇಮಾಫೆಸಿ ಎಲ್ಲರ ಮೈಂಡಲ್ಲಿತ್ತು. ಈ ತರ ಇನ್ಸಿಡೆಂಟ್ಸ್ಗಳು ನೂರಾರಿದ್ದಾವೆ. ಇದು ಅಂದ್ರೆ ಡೆಡ್ ಬಾಡೀಸ್ಗಳ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಜಾಗದಲ್ಲಿ ಒಂದು ಚಿಕ್ಕ ಮಗು ಊಟ ಎಲ್ಲಾರಂಗೆ ಸಿಕ್ತಿರ್ತಕ್ಕಂಥದ್ದು. ಪೇರೆಂಟ್ಸ್ಗಳು ರಾಮಬಾಡ ಏರಿಯಾದಲ್ಲಿ ಮಗುಗೆ ಊಟನೇ ಸಿಕ್ಕಿಲ್ಲ 1 ವಾರ. ಆ ಮಗುನ ಇವ್ಯಾಕ್ಯುವೇಷನ್ ಟೈಮ್ನಾಗ ಆ ಮಗುನ ಅಲ್ಲೇ ಬಿಟ್ಟು ಹೋಗ್ಬೇಕಾಗಿತ್ತು. ಆ ಒಂದು ಪರಿಸ್ಥಿತಿ ಕೂಡ ನಾವು ನೋಡಿದೀವಿ, ಕೇಳಿದೀವಿ ಕೂಡ. ಬಾಬಾ. ಓಕೆ, ನೀವು ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೇನು ನಾವು ಯಾರನ್ನಾದ್ರೂ ರಕ್ಷಣೆ ಮಾಡಿದ್ವಿ ಅನ್ನೋಂಥ ಸಂದರ್ಭದಲ್ಲಿ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಆಗದಂಥ ಅಸಹಾಯಕ ಸ್ಥಿತಿ, ಆ ಥರದ್ದು ಯಾವ್ದಾದ್ರು ಸಂದರ್ಭಗಳು ಬಂದಿತ್ತಾ? ಇಲ್ಲ, ಫಸ್ಟ್ 3 ದಿನ ನನಗೆ ಆ ಥರ ಭಯ ಇತ್ತು. ಯಾಕಂದ್ರೆ ಈ ಕ್ಲೈಮೇಟ್ ಏನೋ ಹಿಂಗೆ ಕಂಟಿನ್ಯೂ ಆಯಿತು ಅಂತಂದ್ರೆ, ಚಾಪರ್ಸ್ ಜಾಸ್ತಿ ಬರಲ್ಲ ಅಂತಂದ್ರೆ ಇಲ್ಲಿ ಕೂಡ ಬದ್ರಿನಾಥ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕ್ಯಾಶುಯಾಲಿಟಿಗಳು ಆಗ್ತವೆ ಅನ್ನೋದು ಭಯ ಇತ್ತು. ಸೊ ಅದಕ್ಕೆ ನಾವೇನು ಟಾರ್ಗೆಟ್ ಮಾಡಿಬಿಟ್ಟಿವಿ ಅಂತಂದ್ರೆ, ಯಾರ್ಯಾರು ಭಾಳ ಸೀರಿಯಸ್ ಇದ್ರು, ಕೆಲವರು ಬಿದ್ದು ಕೈ ಮುರ್ಕೊಂಡಿರ್ತಕ್ಕಂಥದ್ದು, ಕಾಲು ಮುರ್ಕೊಂಡಿರ್ತಕ್ಕಂಥದ್ದು, ಸ್ವೆಲ್ಲಿಂಗ್ ಆಗಿರ್ತಕ್ಕಂಥದ್ದು, ಹೆಡ್ ಇಂಜರಿ ಆಗಿರ್ತಕ್ಕಂಥವ್ರು, ಆಮೇಲೆ ಭಾಳಷ್ಟು ಜನ ಡಯಾಬಿಟಿಕ್ ಇರ್ತಕ್ಕಂಥವ್ರು, ಈ ಚಳಿಗೆ ತಡ್ಕೊಳ್ಳಾರಂಥವ್ರನ್ನ
ನಾವು ಇಮ್ಮೆಟ್ರಲ್ ಆಫ್ ಸ್ಟೇಟ್ಗಳನ್ನ ಬಿಟ್ಟು ಪ್ರಿಯಾರಿಟಿ ವೈಸು ಅವ್ರನ್ನ 3 ದಿನದಲ್ಲಿ ನಾವು ಭಾಳಷ್ಟು ಜನರನ್ನ ಕಳಿಸ್ಲಿಕ್ಕೆ ಅನುಕೂಲ ಆಯಿತು. ಸ್ವಲ್ಪ ಒಂದೆರಡು ದಿನ ಕ್ಲೈಮೆಟಿಕ್ ಕಂಡೀಷನ್ಸ್ ಇಂಪ್ರೂವ್ ಆದಂಗೆಲ್ಲ ಚಾಪರ್ಸ್ಗಳು ಫ್ಲೀಟ್ಸ್ ಮುಖಾಂತರ ಬಂದಮೇಲೆ ನಾವು ಯಾವಾಗ ಜನನ ಇವ್ಯಾಕ್ಯುವೇಟ್ ಮಾಡೋಕ್ಕೆ ಚಾಲೂ ಮಾಡಿದ್ವಿ ಅವಾಗ ಸ್ವಲ್ಪ ಜನರಲ್ಲಿ ಕೂಡ ಕಾನ್ಫಿಡೆನ್ಸ್ ಬಂತು. ಸೊ ಒಟ್ಟಾರೆ ಈಗ ಬದ್ರಿನಾಥ್ನಲ್ಲಿ ಇವತ್ತು ಒಂದು ಸುಮಾರು 300-400 ಜನಕ್ಕೂ ಜಾಸ್ತಿ ಜನ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಲ್ಲ, ಇವಾಗಲೂ ಕೂಡ ಈಗ ಸರ್ಕಾರದ ಅಧಿಕೃತ ವಕ್ತಾರರೇ ಹೇಳೋ ಪ್ರಕಾರ ಏನಂದ್ರೆ ಇನ್ನೂ ಕೂಡ 1,500 - 2,000 ಜನ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಲ್ಲ, ನಿಜನಾ ಅದು? ಅಲ್ಲ, ನನ್ನ ಮಾಹಿತಿ ಪ್ರಕಾರ ಆ ಸರ್ಕಾರಗಳು ಏನು ಹೇಳ್ತದೋ ಗೊತ್ತಿಲ್ಲ. ಆದರೆ ನನ್ನ ಅಂದಾಜು ಮಟ್ಟಿಗೆ ಮೇಟ್ ಬಿ ಇಟ್ ಶುಡ್ ನಾಟ್ ಬಿ ಅ ಕಾಂಟ್ರವರ್ಸಿ. ಒನ್ ಐ ಫೀಲ್ ಮೀಡಿಯಾದವರು ಇದು ಕಾಂಟ್ರವರ್ಸಿಯಾಗಿ ಉಪಯೋಗಿಸಬಾರ್ದು. ನನ್ನ ಪ್ರಕಾರ ಒಂದು 10,000-15,000 ಜನ ಇದರಲ್ಲಿ ನಾವು ಈ ಒಂದು ಮರಣ ಆಗಿದೆ ಅಂತ ನನ್ನ ಅಸೆಸ್ಮೆಂಟ್. ಓಹೋ, ಅಂದರೆ ಕೆಲವರಿಗೆ ಲೆಕ್ಕನೇ ಸಿಕ್ಕಿಲ್ಲ ಹಾಗಾದ್ರೆ ನಂಗೆ ಆಯ್ತು. ಹಂಗಾದ್ರೆ ಕೆಲವರು ಕೊಚ್ಕೊಂಡು ಹೋಗಿದ್ದಾರೆ, ಇನ್ನು ಕೆಲವರು ನನಗೆ ಇಲ್ಲಿ ಲೋಕಲೈಟ್ಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದರಲ್ಲಿ ಮರಣ ಹೊಂದಿರೋದು ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಆ ನೈಟ್ ವಾಟರ್ ಬಂದಾಗ ಒಂದು 6 to 7 ವಿಲೇಜಸ್ ಕೊಚ್ಕೊಂಡೇ ಹೋಗ್ಬಿಟ್ಟಿದೆ. ಸುಮಾರು 200 ಫೀಟ್ ಸಿಲ್ಟ್ ಇದೆ, 200-300 ಫೀಟ್ ಸಿಲ್ಟ್ ಬಂದಿದೆ. ಆ ಸಿಲ್ಟ್ ಅಡಿಗಳಿಗೆ ಎಷ್ಟು ಮಂದಿ ಹ್ಯೂಮನ್ ಲಾಸ್ ಆಗಿದೆ ಅದು ಕಂಡುಹಿಡಿಯೋದು ಕಷ್ಟ. ಯಾಕಂದ್ರೆ ಹರಿದ್ವಾರದಲ್ಲಿ ನಾವು ಬಾಡಿ ನೋಡಿದೀವಿ ಅಂದ್ರೆ ಸುಮಾರು 300 ಕಿಲೋಮೀಟರ್ ನಾವು ದೂರ ಬಾಡಿ ನೋಡಿದೀವಿ ಅಂತ ಅರ್ಥ. ಕೇದಾರ್ನಾಥ್ಲಿಂದ ನಾವು ಹರಿದ್ವಾರಕ್ಕೆ ಬಂದರೆ ಸುಮಾರು ಇಟ್ ಇಸ್ ಅರೌಂಡ್ 250 to 300 ಕಿಲೋಮೀಟರ್ಸ್. ಆ 300 ಕಿಲೋಮೀಟರ್ಸ್ನಲ್ಲಿ ಅಲ್ಲೇ 50 ಬಾಡಿಗಳು ನಾವು ಲೈವ್ ಸತ್ತೋಗಿರೋ ಬಾಡಿಗಳು ಎಣಿಸಿ ನೋಡಿದೀವಿ ಅಂತಂದ್ರೆ ಆ ಒಂದು ಲೆಂತಲ್ಲಿ ನನ್ನ ಪ್ರಕಾರ ಈ ನಂಬರ್ಸ್ ಇರ್ಬೋದು. ಮೋಸ್ಟ್ಲಿ ಎಕ್ಸಾಗ್ರೇಟೆಡ್ ಫಿಗರ್ಸ್ ಅಲ್ಲ. ಅಲ್ಲಿ ಲೋಕಲ್ ಜನ ಮಾತನಾಡಿರ್ತಕ್ಕಂಥದ್ದು ನಾವು ಪ್ರತಿ ಹಂತದಲ್ಲಿ ಎಲ್ಲರಿಗೆ ಕೌಂಟರ್ ಆಗಿ ಈ ಹಳ್ಳಿ ಇಲ್ಲ ಆ ಹಳ್ಳಿ ಇಲ್ಲ, ನಮ್ಮ ಜನ ಸತ್ತಾರೆ ನಿಮ್ಮ ಜನ ಸತ್ತಿರ್ತಕ್ಕಂಥದ್ದು. ಸುಮಾರು ಲಕ್ಷಾಂತರ ಜನರು ಇವಾಗ ರೆಸ್ಕ್ಯೂ ಆಗಿದ್ದಾರೆ. ಸೊ ಆ ಪಾಪ್ಯುಲೇಷನ್ನು ಅಷ್ಟು ಜನ ಇರತಕ್ಕಂಥದ್ದು ನೋಡ್ತಾ ಇದ್ರೆ ಖಂಡಿತವಾಗೂ ಒಂದು 10,000 ಜನಕ್ಕೂ ಹೆಚ್ಚು ಇಲ್ಲಿ ಮರಣ ಹೊಂದಿದ್ದಾರೆ ಅಂತ ನನ್ನ ಅನಿಸ್ತಾ ಇದೆ. ಬಟ್ ಇಟ್ ಶುಡ್ ನಾಟ್ ಬಿ ಕಾಂಟ್ರವರ್ಸಿ. ಅವ್ರು ಹೇಳೋದು ನಾವು ಹೇಳೋದು ಕಾಂಟ್ರವರ್ಸಿ ಕಾನ್ಫ್ಲಿಕ್ಟ್ ಆಗ್ಬೋದು. ದಿಸ್ ಇಸ್ ಮೈ ಅಸೆಸ್ಮೆಂಟ್. ಮೇಟ್ ಬಿ ಐ ಆಮ್ ರಾಂಗ್. ಸೊ ಇದೆಲ್ಲದ್ರ ಜೊತೆ ಒಂದು ಮಾತು ಕೇಳಿ ಬರ್ತಾ ಇತ್ತು ಸಂತೋಷ್, ಏನು ಅಂತಂದರೆ ಇದು ಈ ಮನುಷ್ಯ ನಿರ್ಮಿತ, ಇದು ಮನುಷ್ಯನ ದುರಾಸೆಯಿಂದ ಮನುಷ್ಯನ ತಪ್ಪುಗಳಿಂದ ಇಂಥದ್ದೊಂದು ಘಟನೆ ಆಗೋಯಿತು ಅನ್ನುವಂಥದ್ದು. ಯಾಕಂದರೆ ತೀರಾ ಇವರು ಈ ನದಿಯ ಇಕ್ಕೆಲಗಳಲ್ಲಿ ಬಿಲ್ಡಿಂಗ್ಗಳು ಕಟ್ಟಿರುವಂಥದ್ದಾಗಿರ್ಬೋದು, ನದಿ ನೀವು ಅಗಲ ಆಗಲಿಕ್ಕೂ ಕೂಡ ಅದಕ್ಕೆ ಆಸ್ಪದ ಇಲ್ಲ. ಸೊ ಆ ರೀತಿ ಅದನ್ನು ಕೂಗಿಸುವಂಥ ಪ್ರಯತ್ನಗಳಾಗಿರ್ಬೋದು, ಎಲ್ಲಂದ್ರಲ್ಲಿ ಬೇಕಾದರಲ್ಲಿ ರೆಸಾರ್ಟ್ಗಳನ್ನ ಮಾಡಿರುವಂಥದ್ದು, ಬಿಲ್ಡಿಂಗ್ಗಳನ್ನ ಕಟ್ಟಿರುವಂಥದ್ದು. ಸೊ ಇದೆಲ್ಲದರ ಒಟ್ಟಾರೆ ಪ್ರತಿಫಲ ಅಂದರೆ ಹಿಂಗಾಗಿದೆ ಅಂತ ಒಪ್ಕೋತಿರ ತಾವು? ಈಗ ಇಲ್ಲಿ ನೀವು ಹೇಳಿರ್ತಕ್ಕಂಥದ್ದು ಮಾತು ಕರೆಕ್ಟ್ ಇದೆ. ಯಾಕಂದ್ರೆ ಆ ಕಾಸ್ವೇ, ಆ ವಾಟರ್ ಬಂದ ತಕ್ಷಣ ಕಾಸ್ವೇ ಏನಿದೆ, ಲಾಸ್ಟ್ 100 years ಬಹಳ ಮಳೆ ಬಂದಿಲ್ಲ ಅಂತ ಹೇಳಿ ಆ ಕಾಸ್ವೇನಲ್ಲಿ ಎನ್ಕ್ರೋಚ್ ಮಾಡಿರ್ತಕ್ಕಂಥದ್ದು ಇವತ್ತು ಬಹಳ ದೊಡ್ಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಈ ಬಿಲ್ಡಿಂಗ್ಗಳು ಬಿದ್ದಿರೋದಾಗಿರ್ಲಿ ಅಥವಾ ಈ ಮನೆಗಳು ಕೊಚ್ಕೊಂಡು ಹೋಗಿರ್ತಕ್ಕಂಥಾಗಿರ್ಲಿ, ಆ ಕಾಸ್ವೇನಲ್ಲೇ ಬಹಳಷ್ಟು ಇವರು ಎನ್ಕ್ರೋಚ್ಮೆಂಟ್ ಮಾಡಿ ಮನೆಗಳನ್ನಾಗಿರ್ಲಿ ಬಿಲ್ಡಿಂಗ್ಗಳನ್ನ ಕಟ್ಟಿರ್ತಕ್ಕಂಥದ್ದು ಒಂದು. ಎರಡನೇದು, ದೇವ್ರು ಯಾಕೆ ಈ ರೀತಿ ಶಾಪ ಕೊಟ್ಟಿದ್ದಾನೆ ಅಂತ ಹೇಳಿ ಅಲ್ಲಿ ಮಾತಾಡ್ತಕ್ಕಂಥ ಲೋಕಲ್ ಜನ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಯೂಶಲಿ ಈ ಒಂದು ಯಾತ್ರೆ, ಈ ಪಿಲಿಗ್ರಿಮ್ ಯಾತ್ರೆ, ಈ ಚಾರ್ಧಾಮ್ನ ದರ್ಶನ ಮಾಡಬೇಕು, ಬದ್ರಿನಾಥ ಕೇದಾರ್ನಾಥ ದರ್ಶನ ಮಾಡ್ಬೇಕಂತಂದ್ರೆ ಆಗಿನ ಕಾಲದಲ್ಲಿ ಜನರು ಶ್ರದ್ಧಾ ಮಾಡೇ ಮನೆ ಹೊರಗೆ ಹೋಗ್ತಾ ಇದ್ರಂತ ಒಂದು ಅಲ್ಲಿ ವಾಡಿಕೆ ಇದೆ. ಅಂದ್ರೆ ಅವ್ರು ಶ್ರದ್ಧಾ, ಇದು 12 ದಿವಸ ಶ್ರದ್ಧಾ ಅಂತ ಏನ್ ಹೇಳ್ತಾರಲ್ಲ, ಶ್ರದ್ಧಾ, ಹೌದು, ಆ ಶ್ರದ್ಧಾ ಮುಗಿಸ್ಕೊಂಡು ಹೋಗ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಹೋಗೋಕಲ್ಲಿಗೆ ಒಂದು ಭಕ್ತಿ, ಒಂದು ನಂಬಿಕೆಯಿಂದ ಹೋಗ್ತಕ್ಕಂಥದ್ದು ಆಗಿನ ಕಾಲದಾಗ ಆಗಿದ್ರೆ, ಈಗಿನ ಕಾಲದಲ್ಲಿ ಅದು ಬಹಳಷ್ಟು ಹನಿಮೂನಿಗೆ, ಅದು ರಿಸಾರ್ಟ್, ಒಂದು ಟೂರಿಸಂ ಸ್ಪಾಟ್ ಮಾಡಿದಕ್ಕೆ ದೇವರು ಈ ರೀತಿ ಒಂದು ಜನರಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಂತ ಹೇಳಿ ಅಲ್ಲಿ ಒಂದು ಬಹಳಷ್ಟು ಜನ ಲೋಕಲ್ ಮಾತನಾಡ್ತಕ್ಕಂಥದ್ದು. ಇದು ನಿಜ. ಇದು ಎಲ್ರಿಗೂ ಕೂಡ ಒಂದು ದೊಡ್ಡ ಪಾಠನೇ. ಇದರಿಂದ ಮನುಷ್ಯ ಕಲಿಬೇಕಾಗಿರುವಂಥ ಪಾಠ ಏನು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆಗೆ ಏನು ಅಂದರೆ, ಈ ಬೆಟ್ಟ ಗುಡ್ಡಗಳು ಸಿಕ್ಕ ತಕ್ಷಣ ಅಲ್ಲಿ ಡ್ಯಾಮ್ ಮಾಡಿಬಿಟ್ವಿ ಅನ್ನೋದು, ಅಲ್ಲಿ ರೆಸಾರ್ಟ್ ಮಾಡಿಬಿಟ್ವಿ ಅನ್ನೋದು, ಬಿಲ್ಡಿಂಗ್ ಕಟ್ಟಿದ್ವಿ ಅನ್ನೋದು, ಅಥವಾ ಏನೋ ನದಿಗಳ ಆ ಹರವನ್ನೇ ನಾವು ಅದನ್ನು ಮುಚ್ತೀವಿ ಅಂತ ಹೊರಡುವಂಥದ್ದು. ಸೊ ಒಟ್ಟಾರೆಯಾಗಿ ಇದರಿಂದ ನಾವು ಕಲಿಬೇಕಾಗಿರುವಂಥದ್ದು ಬಹಳಷ್ಟಿದೆ ಹಾಗಾದರೆ ಅಂತ. ಅಲ್ಲ, ಖಂಡಿತವಾಗ್ಲೂ ಯಾವಾಗಲೂ ನನ್ನ ಪ್ರಕಾರ ನೇಚರ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಅಲ್ಲಿರ್ತಕ್ಕಂಥ ಸೆಂಟಿಮೆಂಟ್ಸು ಅಥವಾ ಹಿಂದೆ ಬಂದಿರತಕ್ಕಂಥ ಸಂಪ್ರದಾಯಗಳನ್ನ ನಾವು ಅದನ್ನು ಓವರ್ಲುಕ್ ಮಾಡಬಾರ್ದು ಅನ್ನೋದು ನನ್ನ ಅನುಭವ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಓಕೆ, ಸೊ ಇದೆಲ್ಲದರ ಜೊತೆಗೆ ಸಂತೋಷ್, ನಿಮಗೆ ನಾನು ಒಂದು ಮಾತನ್ನು ಹೇಳಲೇಬೇಕು. ಸಂತೋಷ್ ಲಾಡ್ ಅಂತಂದರೆ ಬಹಳಷ್ಟು ಜನ ತಿಳ್ಕೊಂಡಿದ್ದೇನು ಅಂತಂದರೆ, ಸಂತೋಷ್ ಲಾಡ್ ಶ್ರೀಮಂತರ ಮಂತಂದಲ್ಲಿ ಹುಡ್ದಂಥವ್ರು,
ಏನು ಬಂಗಾರ ಚಮಚ ಬಾಯಲ್ಲಿ ಇಟ್ಕೊಂಡು ಹುಡ್ದಂಥವ್ರು, ಅವ್ರಿಗೆ ಕಷ್ಟ ನಷ್ಟಗಳು ಅನ್ನುವಂಥದ್ದು ಏನೂ ಗೊತ್ತಿಲ್ಲ. ಇದೆಲ್ಲರ ಜೊತೆಗೆ ಏನಂದರೆ ಸಂತೋಷ್ ಲಾಡ್ ಅಂಥವರು ರಾಜಕಾರಣಿ ಆಗಿದ್ದು ಕೂಡ ಯಾಕೆ ಅಂತಂದರೆ ಎಲ್ಲರ ಕಡೆ ಅವರ ಸ್ವಹಿತ ರಕ್ಷಣೆಗೋಸ್ಕರ. ಸೊ ಈ ರೀತಿ ಎಲ್ಲ ಮಾತುಗಳು ಕೇಳಿಬರ್ತಾ ಇತ್ತು. ಅದಾದ ನಂತರದ ಒಂದಷ್ಟು ಚಿತ್ರಣ ಬದಲಾಯಿತು. ಕಲಘಟಗಿನಲ್ಲಿ ನೀವೇನು ನಿಮ್ಮ ಸ್ವಂತ JCBಗಳನ್ನು ನೀವು ಕಾಲುವೆ ಮಾಡೋಕ್ಕೆ, ಕೆರೆ ಮಾಡೋಕ್ಕೆ ಕಳಿಸೋರಂತೆ ಸಂತೋಷ್ ಲಾಡ್ ಅನ್ನೋ ರೀತಿಯಲ್ಲಿ ಫೇಮಸ್ ಆಗ್ತಾ ಬಂದ್ರಿ. ಆದರೆ ಈ ಬಾರಿ ನೀವು ಹೋಗಿ ಸೇವೆ ಮಾಡಿರುವಂಥದ್ದು ಏನಿದೆಯಲ್ಲ, ಅದು ಒಬ್ಬ ಸಚಿವ ಅನ್ನೋದನ್ನು ಕೂಡ ಮರೆತು ನಿಜವಾದಂಥ ಒಂದು ಮಾನವೀಯತೆ ಮೆರೆದಿರುವಂಥದ್ದು, ಒಂದು ಕರ್ತವ್ಯ ಪ್ರಜ್ಞೆ ಮೆರೆದಿರುವಂಥದ್ದು ಇದೆಯಲ್ಲ, ನಿಜಕ್ಕೂ ಹ್ಯಾಟ್ಸ್ ಆಫ್ ಅದು ಅಂತ. ಅಂದರೆ ಸಂತೋಷ್ ಲಾಡ್ ಅವರಿಗೆ ಇದೊಂದು ಬೇರೆ ಇಮೇಜನ್ನು ತಂದು ಕೊಡ್ತಿದ್ದು ಅಂತ. ನೀವು ಇಮೇಜ್ಗೋಸ್ಕರ ಮಾಡಿದ್ರೋ ಬಿಟ್ಟರೋ ದಟ್ ಇಸ್ ಅ ಸೆಕೆಂಡ್ರಿ. ಆದರೆ ಸಂತೋಷ್ ಲಾಡ್ ಅಂತಂತಂದರೆ ಕೇವಲ ಒಬ್ಬ ಶ್ರೀಮಂತ, ಕೇವಲ ಏನು ಅಂತಂದರೆ ಒಬ್ಬ ಶಾಸಕ, ಒಬ್ಬ ಜನಪ್ರತಿನಿಧಿ, ಒಬ್ಬ ಮಂತ್ರಿ ಅಲ್ಲ. ಸಂತೋಷ್ ಲಾಡ್ ಒಳಗಡೆಗೆ ಒಂದು ಮಾನವೀಯ ಮುಖ ಇದೆ, ಒಬ್ಬ ನಿಜವಾದಂಥ ಮಾನವೀಯತೆ ಇದೆ ಅನ್ನೋದು ಕೂಡ ಸಾಬೀತಾಯಿತು. ಏನಂತೀರಿ? ಅಲ್ಲ, ಖಂಡಿತವಾಗ್ಲೂ ನಾನು ಒಬ್ಬ ಶ್ರೀಮಂತ ಮನೆತಲ್ಲಿ ಹುಟ್ಟಿದ್ರು ಕೂಡ ನಾನು ಮೊದಲಿಂದ ಇಂಥ ಕಾರ್ಯಕ್ರಮಗಳು ಅಥವಾ ಐ ಕ್ಯಾಂಪ್ ಅಂದರೆ ಎಲ್ಲ ಥರದ ಸೋಷಿಯಲ್ ಕಾರ್ಯಕ್ರಮಗಳು ನಾವು ಮಾಡ್ಕೊಂತಾನೆ ಬಂದಿದ್ದೀವಿ. ಆದರೆ ಇಂಥ ಒಂದು ಅವಕಾಶ ನನಗೆ ಸಿಕ್ಕಂಥ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ, ಒಬ್ಬ ಮಂತ್ರಿಯಾಗಿ ನನಗೆ ಒಂದು ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಟ್ಟಿದ್ದರು, ಅಲ್ಲಿ ಹೋದ್ಮೇಲೆ ನಾನು ಅಲ್ಲಿ ಹೋಗಬೇಕು, ಜನರ ಲೈಫ್ ಉಳಿಸ್ಬೇಕು, ಜನರನ್ನ ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಇವ್ಯಾಕ್ಯುವೇಟ್ ಮಾಡ್ಬೇಕಂಬುದು ಒಂದೇ ಒಂದು ಉದ್ದೇಶದಿಂದ ಹೋಗಿರ್ತಕ್ಕಂಥದ್ದು. ನಾನು ಮೀಡಿಯಾ ಪಬ್ಲಿಸಿಟಿ ಪಡಿಬೇಕಾಗಿದ್ರೆ ನಾನೇ ಒಂದು ಸಣ್ಣ ವಿಡಿಯೋ ಕ್ಯಾಮ್ರಾ ಕೂಡ ಒಯ್ಬೋದಾಗಿತ್ತು. ನಾನು ಪಬ್ಲಿಸಿಟಿಗೋಸ್ಕರ ಯಾವತ್ತೂ ನಾನು ಏನು ಮಾಡಿಲ್ಲ, ಮುಂದೆನೂ ಮಾಡಿಲ್ಲ, ಮಾಡೋದು ಇಲ್ಲ. ಇವತ್ತು ಮಾಡಿರ್ತಕ್ಕಂಥದ್ದು ಜನರಿಗೆ ಅಲ್ಲಿ ಅನುಕೂಲ ಆಗಬೇಕು. ವಿಶೇಷವಾಗಿ ಕನ್ನಡಿಗರು ನಮ್ಮ ಗುರಿ ಆಗಿದ್ರು ಕೂಡ ಯಾರ್ಯಾರು ಬಹಳ ಅತಿ ಕಷ್ಟದಲ್ಲಿದ್ದಾರೆ ಅವರಿಗೆ ಪ್ರಾಮಾಣಿಕವಾಗಿ ಒಬ್ಬ ಈ ದೇಶದ ನಾಗರಿಕನಾಗಿ ನಾನು ಮಿತಿ ಮೀರಿ ಪ್ರಯತ್ನವನ್ನು ಮಾಡಿದಂತೆ ಈ ಸಂದರ್ಭ ಕೇಳಲಿಕ್ಕೆ. ಇಡೀ ಕಾರ್ಯಾಚರಣೆ ಅನ್ನುವಂಥದ್ದು, ಇಡೀ ಘಟನೆ ಅನ್ನುವಂಥದ್ದು ನಿಮ್ಮಲ್ಲೂ ಕೂಡ ಬಹಳಷ್ಟು ಮಾರ್ಪಾಡು ತಂದಿದೆ ಅಂತ ನಾನು ಭಾವಿಸ್ತೀನಿ. ಯಾಕಂತಂದರೆ ಮನುಷ್ಯ ಇದ್ದವನಾಗಿರ್ಬೋದು, ಇಲ್ಲದವನಾಗಿರ್ಬೋದು, ಅವನು ಏನೇ ಎಂಥ ದೊಡ್ಡ ವ್ಯಕ್ತಿ ಆದರೂ ಕೂಡ ಪ್ರಕೃತಿಯ ಎದುರುಗಡೆಗೆ ಅವನೆಂಥ ನಿಕೃಷ್ಟ ನೋಡಿ, ಅವನು ಏನು ಬೇಕಾದ್ರೂ ಆಗ್ಬಿಡ್ಬೋದು ಅಂತ ಪ್ರಕೃತಿ ಮುನಿದ್ರೆ. ಅಲ್ಲ, ನಿಜ. ನಾನು ಈ ಒಂದೆಲ್ಲ ಒಂದು 12 ದಿನ 13 ದಿನ ಅಲ್ಲೇನಿದ್ದೆ, ಮನುಷ್ಯ ಯಾವಾಗಲೂ ಟೆಂಪರವರಿ, ನಾವ್ಯಾರೂ ಪರ್ಮನೆಂಟ್ ಅಲ್ಲ. ದೇವರು ನಮಗೇನು ಅವಕಾಶವನ್ನು ತಪ್ಪಿಸ್ಕೊಟ್ಟಿರ್ತಾನೆ, ಆದಷ್ಟು ಮಟ್ಟಿಗೆ ಒಳ್ಳೇದು ಮಾಡೋದೇ ಸೂಕ್ತ. ಯಾಕಂದರೆ ಅಲ್ಲಿ ಹೋದ್ಮೇಲೆ ಯಾವುದೇ ಒಬ್ಬ ಮನುಷ್ಯನಲ್ಲಿ ಆ ಒಂದು ಫಿಲಾಸಫಿ ಆಗಿರಲಿ, ಒಂದು ಸ್ಪಿರಿಚುಯಾಲಿಟಿ ಆಗಿರಲಿ, ಅಥವಾ ಹಂಬಲ್ನೆಸ್ ಇಲ್ಲ ಅಂತಂದರೆ ಅವನ ಜೀವನ ಸಾರ್ಥಕ್ಕಿಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಈ ಸಂದರ್ಭ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸಂತೋಷ್, ನಿಮ್ಮನ್ನು ಹೊಗಳ ಕೇಳ್ತಾ ಇಲ್ಲ. ಕೊನೆಯದಾಗ ನಾನು ಒಂದು ಮಾತನ್ನು ನಿಮಗೆ ಹೇಳಲೇಬೇಕು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾವ್ಯಾವ ಸಚಿವರು ಅದ್ಭುತವಾದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನಮಗೆ. ಆದರೆ ನೀವಂತೂ ಕೂಡ ಭಾಳ ಅದ್ಭುತವಾದ ಕಾರ್ಯ ಮಾಡಿ ನಿಮ್ಮನ್ನು ಸಚಿವರನ್ನಾಗಿ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನ್ನೋ ಭಾವನೆ ತರಿಸಿದ್ದೀರಿ. ಸೊ ಭಾಳ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮಿಂದಾಗಿ. ಇನ್ನಷ್ಟು ನಿಮ್ಮಿಂದ ಒಳ್ಳೆಯ ಕಾರ್ಯಗಳು ಆಗಲಿ. ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್, ಇಲ್ಲಿ ತನಕ ಮಾತಾಡೋದಕ್ಕೆ. ನನ್ನೊಂದು ಕನ್ಕ್ಲೂಷನ್ ರಂಗನಾಥ್ ಹೇಳಿ ಸಂತೋಷ್. ಭರದ್ವಾಜ್ ಅವರೇ, ಹೇಳಿ. ಎಲ್ಲ ಮಾಧ್ಯಮದವರು, ವಿಶೇಷವಾಗಿ ಪ್ರಿಂಟ್ ಆಗಿರ್ಬೋದು, TV ಮಾಧ್ಯಮದವರು ಎಲ್ಲರೂ ನನಗೆ ಒಳ್ಳೆ ಪ್ರೋತ್ಸಾಹನ ನೀಡಿದಿರಿ. ಆಮೇಲೆ ನಾವೇನು ಕೆಲಸಗಳನ್ನ ಮಾಡಿದಿರಿ ಅದು ಇಡೀ ಕರ್ನಾಟಕ ಜನಕ್ಕೆ ಮುಟ್ಟಿಸಿದಿರಿ. ಅದಕ್ಕೆ ಈ ಎಲ್ಲ ಮೀಡಿಯಾದವರು, TV ಮಾಧ್ಯಮದವರಾಗಿರ್ಬೋದು, ಪ್ರಿಂಟ್ ಮಾಧ್ಯಮದವರಾಗಿರ್ಬೋದು, ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಇಂಥ ಒಂದು ನನಗಿಂತ ಒಂದು ದೊಡ್ಡ ಪ್ರಮಾಣದ ಈ ಡಿಸಾಸ್ಟರ್ನಲ್ಲಿ ನನಗೆ ಕೆಲಸ ಮಾಡಲಿಕ್ಕೆ ನನಗೊಂದು ಅವಕಾಶ ತಲುಪಿಸ್ಕೊಟ್ಟಿದ್ದ ಸಿದ್ದರಾಮಯ್ಯನವರಿಗೂ, ಎಲ್ಲ ಕರ್ನಾಟಕದ ಸರ್ಕಾರದವರಿಗೆ ನನ್ನ ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್. ನಿಮ್ಮ ಆಯ್ಕೆಯನ್ನು ನೀವು ಸಾಬೀತು ಮಾಡಿಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ನಿಜಕ್ಕೂ ಏನು ಅಂದರೆ ಇಂಥ ಮನೋಭಾವನೆ ಎಲ್ರಿಗೂ ಬರಬೇಕು. ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸಂತೋಷ್ ಲಾಡ್. ಅವ್ರದ್ದು ಇನ್ನೂ ಹೆಚ್ಚಿನ ನಿರೀಕ್ಷೆಗಳಿದೆ ಸಮಾಜಕ್ಕೆ, ಅದಾಗಲಿ ಅಂತ ಹಾರೈಸ್ತಾ. ಸೊ ಒಟ್ಟಾರೆಯಾಗಿ ಏನಂದರೆ ಪ್ರಕೃತಿಯ ಎದುರುಗಡೆಗೆ ಮನುಷ್ಯ ಬಹಳ ಕುಬ್ಜ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗಿದೆ. ಇದೇ ಮಾತನ್ನು ಸಂತೋಷ್ ಕೂಡ ಹೇಳ್ತಾ ಇದ್ದಾರೆ. ಅಂತೂ ಕರ್ನಾಟಕದ ಬಹುತೇಕ ಜನರನ್ನು ಬಹಳ ಸುರಕ್ಷಿತವಾಗಿ ಅವರು ದಡ ಸೇರಿಸಿದ್ದಾರೆ. ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತಷ್ಟು ಸುದ್ದಿಗಳನ್ನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.